ಇದೇನೋ ಮೊನ್ನೆ ಯಾವುದೋ ಟಿಪ್ಪು ಬಗ್ಗೆ ತೋರಿಸ್ತಾ ಇದ್ರು. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದರೆ, ನಾನು ಓದಿರೋಂಥ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವರು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆ ಮಾಡ್ತಾರೆ. ಗೊತ್ತಾಯ್ತಾ? 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಹೈಟ್ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನು ಮರಿಬಾರ್ದು. ಅದೇ ಟಿಪ್ಪು 4 ಯುದ್ಧ ಮಾಡ್ತಾನೆ ಬ್ರಿಟಿಷ್ನವ್ರ ಮೇಲೆ. 4 ಯುದ್ಧ ಮಾಡಿ 3ನೇ ಯುದ್ಧದಲ್ಲಿ 1792 ಅವನೇನ್ ಮಾಡ್ತಾನೆ, ಸೋತ್ಬಿಡ್ತಾನೆ. ಆಗ ಸೋತಾಗ 3,30,00,000 ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾರೆ ಯಾರು ಬ್ರಿಟಿಷ್ನವರು. ಅವನ ದುಡ್ಡಿಂದೆ ಅವನ ಮಕ್ಕಳು ನಡ ಇಡ್ತಾರೆ, ತಗೊಂಡು ಎಲ್ಲರೂ ಜನ ಇಟ್ಟಿರ್ತಾರೆ ಅವ್ರ ಮಕ್ಕಳು. ಆಮೇಲೆ ಅವ್ರನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ಬರ್ತಾನೆ. 4ನೇ ಮೈಸೂರು ವಾರ್ 1799ನಲ್ಲಿ 4ನೇ ಮೈಸೂರು ವಾರ್ ಆಗ್ತಾರೆ. ಆ ಮೈಸೂರು ವಾರಲ್ಲಿ ಅವನು ಮೀರ್ ಸಾಧಕ್ ಕಥೆಯಿಂದ ಅವನು ಸೋತೋಗ್ಬಿಡ್ತಾನೆ. ಮೀರ್ ಸಾಧಕ್ಕು ದ್ರೋಹ ಮಾಡದೇ ಇದ್ರೆ, ಅವನ ಒಂದು ಶಸ್ತ್ರಾಗಾರ ಎಲ್ಲ ಡ್ಯಾಮೇಜ್ ಆಗದೆ ಇದ್ರೆ ಅವನು ಸೋಲ್ತಾ ಇರಲಿಲ್ಲ. ಅವನ ಮೋಸದಿಂದ ಅವನನ್ನು ಸೋಲಿಸ್ತಾರೆ. ಮತ್ತೆ ರೇಷ್ಮೆ ಬಂದಿದೆಯಲ್ಲ ನಮ್ಮ ರಾಜ್ಯದಲ್ಲಿ, ರೇಷ್ಮೆಗೆ ಅವನೇ ಜನಕ. ರೇಷ್ಮೆದು ಮೊದಲಿನ ಏನು ಬೆಳೆ ಇದೆ, ನಾವೊಂದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ತಂದವನೇ ಅವನು. ಪರ್ಷಿಯಾದಿಂದ ಅವನು ತರಿಸಿ ನಮ್ಮಲ್ಲಿ ಇದು ಮಾಡಿದ್ರು. ಇವತ್ತು ನೀವೆಲ್ಲ ರಾಮನಗರಲ್ಲೆಲ್ಲ ಹೋದ್ರೆ ಬರೀ ಮುಸ್ಲಿಮ್ಸೇ ಜಾಸ್ತಿ ರೇಷ್ಮೆ ವಿಲೇಜರ್ಸ್ ನಡೆಸೋರು, ವ್ಯಾಪಾರ ಮಾಡೋದು ಎಲ್ಲ ಅವರೇ ಜಾಸ್ತಿ. ಅದು ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಸೊ ಇವೆಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಇದೆ ಅಂತಕ್ಕಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.